ನಿಮ್ಮ ಹೆಸರು? ಸಿದ್ದು ಗುಡಿಮಂದಿನ ಬೆಟಗೇರಿ. ಈ ಬಾರಿ ನೀವು ಕೊಪ್ಪಳದಲ್ಲಿ ಬಿಜೆಪಿ ಓಟ್ ಹಾಕ್ತಿರೋ ಕಾಂಗ್ರೆಸ್ ಓಟ್? ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾಕೆ ಕಾಂಗ್ರೆಸ್ಗೆ? 10 ವರ್ಷ ನಾವು ಮೋದಿ ನೋಡಿ ಸಾಕಾಗಿದೆ. ನಾವು 58 ಲಕ್ಷ ಸಾಲವನ್ನು ಇದ್ದಿದ್ದು 1,60,000 ಕೋಟಿ ಸಾಲವನ್ನು ಮಾಡಿದ್ದೇನೆ. ಅದೇ ರೀತಿ ಮತ್ತು ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಒಳ್ಳೆಯದು ಏನಪ್ಪ ಅಂದರೆ ಧರ್ಮಗಳ ಮಧ್ಯೆ ಜಗಳವನ್ನು ಹಚ್ಚಿ ಈ ಒಂದು ಓಟ್ ತಗೊಳ್ಳೋಂಥ ಕೆಲಸ ಮಾಡ್ತೀನಿ. ಯಾವುದೇ ರೀತಿ ಅಭಿವೃದ್ಧಿ ಕೆಲಸವನ್ನು ತೋರಿಸಿ ನಾನು ಓಟ್ ಹಾಕ್ರಿ ಅಂತ ಯಾವುದೇ ರೀತಿ ಕಾರಣಕ್ಕೂ ತೋರಿಸ್ತಾ ಇಲ್ಲ. ಇನ್ನೊಂದು ಮೊನ್ನೆ ಈಗ ನೀವೆಲ್ಲ ಸೋಷಿಯಲ್ ನ್ಯೂಸ್ ಅವರು ತೋರಿಸ್ತಾ ಇದ್ದೀರಿ, ನ್ಯಾಯ ಮಾತ್ರ ನಿಮಗೆ ಕಣ್ಣಿಗೆ ಕಾಣ್ತಿದ್ದಾರೆ. ಅದೇ ರೀತಿ ನಿಮಗೆ ಕಾಣ್ಬೋದು ಸೌಜನ್ಯ ಮತ್ತು ದಾನಮ್ಮ ಇನ್ನೆಕ್ಸೆಟ್ರಾ ಎಲ್ಲರ ಮೇಲೆ ಬೆತ್ತಲೆಯಿಂದ ಮಣಿಪುರಮ್ಮ ಅಲ್ಲೆಲ್ಲ ಆಗಿದೆ ಹೋರಾಟ. ಬಟ್ ನೀವು ಸೋಷಿಯಲ್ದವ್ರು ಕೂಡ ಯಾರು ಕೂಡ ನೀವು ಕೆಲಸ ಮಾಡಿಲ್ಲ. ಇದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ, ಯಾಕೆ ಕೈಗೊಳ್ಳ? ಹೌದು, ನ್ಯಾಯ ಬಗ್ಗೆ ತಗೊಳ್ಳೋದಕ್ಕೆ ಸರ್ಕಾರ ಆಲ್ರೆಡಿ ತೀರ್ಮಾನ ತೊಗೊಂಡಿದೆ. ಏನು ತೊಗೊಂಡಿದೆ? ಅವ್ರಿಗೆ ಏನು ಆಗಬೇಕು, PH ಅವ್ರನ್ನ ಏನು ಮಾಡಬೇಕು, ಆಮೇಲೆ ಸಿದ್ದರಾಮಯ್ಯ ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮತ್ತು ಸಂತಾನ ಕೂಡ ಹೇಳಿ ಎಲ್ಲ ತೀರ್ಮಾನ ಕೂಡ ತಗೊಂಡಿದ್ದಾರೆ. ಅವರಿಗೆ ಏನು ಶಿಕ್ಷೆ ಕೊಡಬೇಕು, ಆಮೇಲೆ ಅವ್ರ ತಂದೆ ತಾಯಿ ಕೂಡ ಹೇಳಿದ್ದಾರೆ ನನ್ನ ಮಗಗೆ ತಕ್ಕ ಶಿಕ್ಷೆ ನೀಡಲೇಬೇಕು. ಯಾಕಂದರೆ ನನ್ನ ಮಗಳಲ್ಲ, ಎಲ್ಲರ ಮಗಳು ಕೂಡ ನನ್ನ ಮಗ, ಆ ಥರ ಆಗಬಾರ್ದು ಅನ್ನೋಕ್ಕೋಸ್ಕರ ಎಲ್ಲ ಹೋರಾಟ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರ ಇಟ್ಕೊಂಡು ಮುಸ್ಲಿಂ ಸಮುದಾಯನ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದೇ ರೀತಿ ಸರ್ಕಾರ ಸಿದ್ದರಾಮಯ್ಯ ಎಲ್ಲರಿಗೂ ದೇವರು. ಈಗ ನೀವು ನೋಡ್ತಾ ಇರ್ಬೋದು, ಅರಸವರು ಯಾವಾಗ ಹಿಂದೆ ಉಳುವಣೆ ಅಂತಂದು ನಮ್ಮ CM ಒಳಗಡೆ ಅರಸವ್ರನ್ನ ಬಿಟ್ಟರೆ ಸಿದ್ದರಾಮಯ್ಯ ಮಾತ್ರ. ಈಗ ಮೋದಿ ಅವರು 10 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ? ಈ ಕೊಪ್ಪಳದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಯಾವುದಾಗಿಲ್ಲ. ಸಾಲವನ್ನು ಓರಿಸ್ತಾ ಇದ್ದಾರೆ, ಬಿಡಪ್ ತೊಗೊಳಕ್ಕೋಸ್ಕರ ದೇಶವನ್ನು ಸಾಲದ ಹೊರೆಯನ್ನು ಓರಿಸ್ತಾ ಇದ್ದಾರೆ. ಇವಾಗ ನಿಮ್ಮ ಕೊಪ್ಪಳದಲ್ಲಿ ಈ ಸತಿ ಕಾಂಗ್ರೆಸ್ ಅಭ್ಯರ್ಥಿ ಎಷ್ಟು? ಈ 100ಕ್ಕೆ 100 ನಮ್ಮ ರಾಜಶೇಖರ್ ಹಿಟ್ನಾಳ್ ಅವರೇ ಗೆಲ್ಲೋದು. ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅನ್ಸುತ್ತೆ? ಒಂದು 3-4 ಲಕ್ಷದಿಂದ, ಒಂದು 2 ಲಕ್ಷದಿಂದ ಮತದಿಂದ ಗೆಲ್ಬೋದು. ಈಗ ಸಂಗಣ್ಣ ಕರಡಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ, ಅದೇ ನಮಗೆ ಪ್ಲಸ್ ಪಾಯಿಂಟ್. ಹಂಗಾರೆ ನಿಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಬರುತ್ತೋ ಬಿಜೆಪಿ ಬರುತ್ತೋ? 100ಕ್ಕೆ 100 ಕಾಂಗ್ರೆಸ್ ಬರುತ್ತೆ. ಅದರಲ್ಲಿ ಮಾತ್ರ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಈ ಅಭ್ಯರ್ಥಿ ಹೆಸರೇ ಗೊತ್ತಿಲ್ಲ ಕೊಪ್ಪಳದಲ್ಲಿ ಆಯ್ತು, ಎಲ್ಲ ಅವ್ರಿಗೆ ಆಯ್ತು. ಸಂಗಣ್ಣವ್ರು ಕೊಟ್ಟಿದ್ರೆ ಪೈಪೋಟಿ ಮಾಡ್ತಿದ್ರು. ಸಂಗಣ್ಣವ್ರಿಗೆ ಟಿಕೆಟ್ ಕೊಟ್ಟು ನೀವು ಸಮಾಧಾನ ಇದ್ದಿದ್ರೆ 100ಕ್ಕೆ 100 ಮತ್ತೆ ಕಾಂಗ್ರೆಸ್ ಮತ್ತು BJP ಕೊಪ್ಪಳದಲ್ಲಿ ಬರ್ತಿತ್ತೇನೋ. ಬಟ್ ಸಂಗಣ್ಣ ಕೂಡ ಕೊಪ್ಪಳದಲ್ಲಿ ಕಾಂಗ್ರೆಸ್ ಬಂದಿದ್ದಗೋಸ್ಕರ ಮತ್ತೇನು ಚೇಂಜ್ ಆಗುತ್ತೆ. 100ಕ್ಕೆ 100 ಕಾಂಗ್ರೆಸ್ ಬರುತ್ತೆ ಕೊಪ್ಪಳದಲ್ಲಿ. ಪ್ರಧಾನಿ ಅವರು ರಾಹುಲ್ ಗಾಂಧಿ ಆದರೆ ಬೆಟ್ರೋ, ಖರ್ಗೆ ಅವರು ಆದರೆ ಬೆಟ್ರೋ? ರಾಹುಲ್ ಗಾಂಧಿ ಅನ್ನೋಕ್ಕಿಂತ ಖರ್ಗೆ ಅವರು ಆಗಬೇಕಂತ ನಮ್ಮ ಆಸೆ. ಯಾವ ಕಾರಣಕ್ಕೋಸ್ಕರ ಖರ್ಗೆ ಅವರು ಆಗಬೇಕು? ಅಂದರೆ ವಯಸ್ಸಾಗಿದೆ. ಯಾಕಂದರೆ 70 ವರ್ಷ ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಾರೆ, ಅದಕ್ಕೋಸ್ಕರ. ಮತ್ತೆ ನಿಮ್ಮ ಹೆಸರು ಸರ್? ವಸಂತ್ ಜೋಶಿ ಅಂತ. ಸರ್, ಈ ಬಾರಿ ನೀವು BJPಯ ಗ್ಯಾರಂಟಿ ಅಂದರೆ ಮೋದಿಯವರ ಗ್ಯಾರಂಟಿಗಳಿಗೆ ಓಕೆ ಅಂತೀರಾ, ಇಲ್ಲಾಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಓಕೆ ಅಂತೀರಾ? ನಾವು ಮೋದಿಯವ್ರ ಪರವಾಗಿನ ಕೆಲಸ ಮಾಡ್ತಿರೋದು. ಮೋದಿಯವ್ರ ಗ್ಯಾರಂಟಿನೇ ಕಳೆದೊಂದು 25 ವರ್ಷದಲ್ಲಿ ನಮ್ಮ ಸಂಘದ ಸ್ವಯಂ ಸೇವಕರು ನಾವು. ಆ ಉದ್ದೇಶ ಇಟ್ಟುಕೊಂಡು ಏನೇ ವಿಭಜನೆಯ ವಿಚಾರಗಳು ಇರಲಿ, ರಾಜಕೀಯ ಇದು, ಇದ್ರೊಳಗೆ ಪ್ರಶ್ನೆನೇ ಇಲ್ಲ. ಇದ್ರೊಳಗೆ ಹೊರಗೆ ಹಾಕ್ಬೇಕಲ್ಲ, ಇಚ್ಛಾಶಕ್ತಿ ಹೊರಗೆ ಹಾಕ್ಲಿಕ್ಕೆ ಒಂದು ಅವಕಾಶ ಇದು. ಆ ಉದ್ದೇಶ ಇಟ್ಕೊಂಡು ಅವ್ರು ಹೇಳಿದರು. ಸಿದ್ದರಾಮಯ್ಯನವ್ರದ್ದು ಅವರೆಲ್ಲ ಭಾಳ ತುಂಬ ಕರೆಕ್ಟ್ ಇತ್ತು ಅವ್ರ ವಿಷಯ. ನಾನು ಹೇಳ್ತಿರೋದೇನೆಂದ್ರೆ, ಈ ದೇಶದ ಭದ್ರತೆ, ಸುಭದ್ರತೆ, ಈ ದೇಶದ ಕಾನೂನಿನ ವ್ಯವಸ್ಥಿತ ಪರಿಪಾಲನೆ ಮತ್ತು ಆರ್ಥಿಕ ಸುಸ್ಥಿತಿ, ವಿದೇಶದ ಎದುರಿಗೆ ನಮ್ಮ ಒಂದು ಸ್ಥಿತಿಗತಿಯ ಒಂದು ಚಿತಾವಣೆ, ನಾವು ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಮೋದಿಯವ್ರ ಕೈಲಿಂದ ಕೆಲಸ ಆಗಿರೋದು ಈ 10 ವರ್ಷದೊಳಗೆ. ಅಂದರೆ ಈಗ ಕಾಂಗ್ರೆಸ್ ಬಂದರೆ ದೇಶದ ಭದ್ರತೆ ಇರಲ್ವಾ? ಭದ್ರತೆ ಪ್ರಶ್ನೆ ಅಂತಂದ್ರೆ ಏನು ರೀ? ಇಂಟ್ರೀಮ್ ಸೆಕ್ಯೂರಿಟಿ ಬೇಕು, ಇಂಟರ್ನಲ್ ಸೆಕ್ಯೂರಿಟಿ ಬೇಕಲ್ಲ, ಸಾಮಾಜಿಕ ಆಂತರಿಕ ಭದ್ರತೆ ಬೇಕಲ್ಲ. ಅದ್ರ ಬಗ್ಗೆ ಅನೇಕ ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ಮೊನ್ನಿನ ಹುಬ್ಳಿ ಘಟನೆ ಇರ್ಬೋದು, ಅನೇಕ ಘಟನಾವಳಿಗಳನ್ನು ನಾನು ಹೆಸರು ಹೇಳ್ಬೋದು ನಾನು. ಈಗ ದೇಶದ ಅಭಿವೃದ್ಧಿ ಅಂದರೆ ಮೋದಿಯವರು 10 ವರ್ಷದಿಂದ ಪ್ರಧಾನಿಯಾಗಿದ್ದಾರೆ. ಈ 10 ವರ್ಷದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದೆಯಾ? ನೋಡಿರಿ, ಅಭಿವೃದ್ಧಿ ಕೆಲಸ ಅಂತಂದ್ರೆ ಈಗ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಅಂತ ಬಡ್ದಾಡೋದಲ್ಲ, ಪ್ರಾಕ್ಟಿಕಲ್ ಆಗಿ ಹೋದ್ಮೇಲಿಂದ. ಈಗ ಉದಾಹರಣೆಗೆ ಮನೆಗೆ ಗ್ಯಾಸ್ ವಿತರಣಾ ವ್ಯವಸ್ಥೆ ಇತ್ತು. ನಾವೀಗ ಒಂದು 10 ವರ್ಷದ ಹಿಂದೆ ನಾವು ಸರ್ತಿ ಹಚ್ಚಿ ಪೇಚಾಡಿ ಒದ್ದಾಡಿ ಒಂದು ಗ್ಯಾಸ್ ಸಿಲಿಂಡರ್ ತರಬೇಕಾದ್ರೆ ಬೆಳಗಾವಿ 4ಕ್ಕೆ ಹೋಗಿ ಸರ್ತಿ ಹಚ್ತಿದ್ವಿ. ಈಗ ವ್ಯವಸ್ಥೆ ಇಲ್ಲ, ಒಂದು ಫೋನ್ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ಬರ್ತದಪ್ಪ. ಇಂಥದ್ದೆಲ್ಲ ಒಂದು ಏನಂತೀರಿ ನೀವು, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಲಭ್ಯಗಳೇನವಲ್ಲ, ಅದರೊಳಗೆ ಬದಲಾವಣೆ ಬಂದದು. ಒಂದು ರಸ್ತೆಗಳಿರ್ಬೋದು, ಫ್ಲೈಓವರ್ಸ್ ಇರ್ಬೋದು, ರೈಲ್ವೆ ಇರ್ಬೋದು, ಮತ್ತು ಅನೇಕ ನಮ್ಗೆ ಸಬ್ ಪೋಸ್ಟಿಂದ ಡಿವಿಷನ್ ಆಫೀಸ್ ಬಂತ್ರಿ ಕೊಪ್ಪಳಕ್ಕೆ. ನೋಡಿರಿ, 158 ಕೋಟಿ ಸಾಲ ಮಾಡ್ಯಾರ, 158 ಲಕ್ಷ ಕೋಟಿ ಸಾಲ ಮಾಡ್ಯಾರ ಅಂತ ಹೇಳ್ತಾರಲ್ಲ,
ಅದ್ರ ಜೊತೆಗಿನ ತುಲನೆಯನ್ನು ಬೇಕಲ್ಲ, ಯಾರ ಕಾಲದೊಳಗೆ ಎಷ್ಟೆಷ್ಟಾಗ್ಯಾವ ಅನ್ನೋದ್ರಂತೂ ತುಲನೆ ಬೇಕಲ್ಲ. ಆಗಿನ ಮನಿ ವ್ಯಾಲ್ಯೂ ಎಷ್ಟಿತ್ತು, ಈಗಿನ ಮನಿ ವ್ಯಾಲ್ಯೂ ಎಷ್ಟದ, ಈಗ ಒಂದು ಡಾಲರಿನ ರೇಟ್ ಎಷ್ಟದ ಹೇಳ್ರಿ. ಅವಾಗ 20 ರೂಪಾಯಿ ಇದ್ದಾಗ ಆದ್ರೂ ಸಾಲ ಮಾಡ್ಯಾರ. ಈಗ 100 ರೂಪಾಯಿ ಹತ್ರ ಬಂದು ಆಜು ಬಾಜು 83-84 ರೂಪಾಯಿ ಇವತ್ತು US ಡಾಲರ್ ರೇಟ್ ಇದ್ದ ಹೊತ್ನಾಗ ಸಾಲ ಸಹಜ ಅದು. ಅದಕ್ಕೆ ನಮ್ಗೆ IMF ಆಯ್ತು ಅಥವಾ ನಮ್ಮ ಯಾವುದೇ ಹಣಕಾಸು ಸಂಸ್ಥೆಗಳು, ವಿದೇಶಿ ಹಣಕಾಸು ಸಂಸ್ಥೆಗಳು ಯಾವ ನಮ್ಮ ಮೇಲೆ ತಕರಾರು ಮಾಡಿಲ್ಲ. ಸಹಜವಾಗಿ ಅದಕ್ಕೆ ರೀಫಂಡಿನ ಒಂದು ಇದನ್ನು ಅದ, ಅದಕ್ಕೆ ಸ್ಟ್ರಕ್ಚರ್ನ ಅದ, ಅದ್ರ ಪ್ರಕಾರ ಹೋಗ್ತಿರ್ತದೆ ಅದು. ಅಂದರೆ 3ನೇ ಬಾರಿಗೂ ಈ ಬಾರಿ ಮೋದಿನೇ ಬರಬೇಕಂತ ಹೇಳ್ತೀರಾ? ಅಲ್ಲಲ್ಲ, ಇದು ಯುದ್ಧದಲ್ಲಿ ನಾವು ಶಸ್ತ್ರಗಳನ್ನು ಬಳಸೀವಿ. ಮತದಾರನ ಸೆಳೆಯೋದು ಒಂದು ಶಸ್ತ್ರ, ನಾವು ಶಸ್ತ್ರ ಬಳಸೀವಿ, ಅವರು ಶಸ್ತ್ರ ಬಳಸ್ಯಾರ. ಕೊನೆಯದು 4ನೇ ತಾರೀಕದಲ್ರಿ, ಜೂನ್ 4. ಪ್ರಶ್ನೆ ಏನಿಲ್ಲ, ಪರಿಣಾಮ ಎಲ್ಲರೂ ಕಾಯೋಣ. ಕರ್ನಾಟಕದಲ್ಲಿ ಈ ಬಾರಿ BJP ಎಷ್ಟು ಸ್ಥಾನ ಗೆಲ್ಬೋದು ಅನ್ಸುತ್ತೆ? 20 ಸ್ಥಾನದಲ್ಲಿ ಅಂತ ನನ್ನ ಅನಿಸಿಕೆ. ಯಸ್.